ಗುರು ಯಾಕೋ ಎರಡು ಸಲ ಕೆಳಗೆ ಹೋಗೋದಿದ್ದಕ್ಕೆ ಎಲ್ಲ ಆಫ್ ಆಯ್ತು. ನೋಡೋಣ ಈಗ ಮಕ್ಕರ್ ಸೀನ್ ಏನು ಅಂದರೆ ನಾವು ವಾಪಸ್ ಇಳಿಯೋ ದಾರಿನೇ ಮರ್ತೋಗಿದ್ದೀವಿ. ಲವ್ಲಿ ಸೂಪರ್. ಹಿಂದೆ ನೋಡ್ಬೇಡ ಅಷ್ಟೇ, ತಾಳು ಸುಧಾರಿಸ್ಕೋತಾರ ಸ್ವಲ್ಪ ಉಸಿರಾಡ್ಲಿ. ಉಸಿರು ಬಿಡು ಗುರು. ಡಿಗ್ರಿ ಇದೆ ಗುರು ಇಂಕ್ಲೈನು, ಒಂದು 80 ಡಿಗ್ರಿ ಇಲ್ವಾ? 70 ಇದೆ. ನಮಸ್ಕಾರ, ಮತ್ತೊಂದು ದಿನ ಮತ್ತೊಂದು ವೀಲಾಗ್ಗೆ ಸ್ವಾಗತ. ಸೊ ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ನಾವು 5:15 ಹೊರಟ್ವಿ. ಆ್ಯಸ್ ಯೂಶ್ವಲ್ ಆಕಾಶ್ ಇದ್ರೆ ಚಿತ್ರಾನ್ನ ತಿನ್ನಬೇಕು ಅಂತ ಲೇಟ್ ಮಾಡ್ದ. ಸನ್ರೈಸ್ ಆಗಿಬಿಟ್ಟಿದೆ. ಇವಾಗ ನಾವು ವಡಮಲ್ಲೇಶ್ವರ ಟೆಂಪಲ್ ಹತ್ರ ಇದ್ದೀವಿ. ಒಂದು ಹೊಸ ವರ್ಷದ ಮೊದಲನೇ ಟ್ರೆಕ್ಕಿಂಗು. ಈ ವರ್ಷ ನಾವು ಬೇಜಾನ್ ಟ್ರೆಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ಅದೆಲ್ಲ ಒಳ್ಳೇದಾಗಲಿ ಅಂತ ಕಮೆಂಟ್ ಮಾಡಿ ಹೇಳ್ಬಿಟ್ಟು ಇವಾಗ ಬಂದು ಇಲ್ಲಿ ರೀಚ್ ಆಗಿದ್ದೀವಿ. ಸೊ ಇವಾಗ ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಸೊ ಪ್ಲೇಸ್ ಹೆಂಗಿದೆ ಅನ್ನೋದನ್ನು ನೋಡಿ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು. ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ. ಬಟ್ ಸ್ವಲ್ಪ ಲೇಟ್ ಆಗೋಯ್ತು. ಈಗ ಆಲ್ಮೋಸ್ಟ್ 7:33 ಆಗಿಬಿಟ್ಟಿದೆ. ಯಾರೂ ಇಲ್ಲ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಶಿವಗಂಗೆ ಟ್ರೆಕ್ ಮಾಡೋದ ಅಂತಿದ್ವಿ. ಆಮೇಲೆ ಅದು ಸಖತ್ ಜನದ ಜಂಗುಳಿ ಆಗ್ಬಿಟ್ಟಿರ್ತಾರೆ ಅಂದ್ಬಿಟ್ಟು ಈ ಆಪ್ಷನ್ ಇಟ್ಕೊಂಡ್ವಿ. ಸೊ ಇವತ್ತು ನಮ್ಮ ಜೊತೆ ನಮ್ಮ R15 ರೈಡರ್ ಶೇಷ ಅವರು ಇದ್ದಾರೆ. ಆಮೇಲೆ ಮಿಸ್ಟರ್ ಹೇಮಂತ್ ಇದ್ದಾರೆ. ಹೇಮಂತ್ ತಿರುಗಿ ಹಿಂದೆ ಕೈ ಊದ್ಕೊಂಡ್ರೆ ತೋರಿಸಿ, ಜೇನು ಕಚ್ಬಿಟ್ಟು ಬೇಡವಾ? ಆಕಾಶ್ ಪ್ರತಿ ಸತಿ ಆಕಾಶಿಂದನೇ ಲೇಟ್ ಆಗೋದು. ಸೊ ಇವಾಗ ಅಲ್ಲಿ ಬೆಟ್ಟ ಅದು ಕಾಣಿಸ್ತಿದೆಯಲ್ಲ ತುದಿ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗೋದೇ ಮಜಾ. ಬಟ್ ಈಗ್ಲೂ ಒಂದು ಓಪನ್ ವ್ಯೂ ಇದೆ. ನಾವು ಇನ್ನೂ ಬೇಗ ಬಂದಿದ್ರೆ ಈ ಓಪನ್ ವ್ಯೂ ಸಿಗ್ತಾ ಇರಲಿಲ್ಲ. ನೆಕ್ಸ್ಟ್ ಟ್ರೆಕ್ಕಿಂಗ್ ಅಂದ್ರೆ ಇಲ್ಲ ಹೋಗುರು ಅಂದ್ಬಿಡ್ತೀಯಾ? ಇಲ್ಲ ಗುರು, ಯಾಕೋ ಎರಡು ಸಲ ಕೆಳಗೆ ಹೋಗೋದಿದ್ದಕ್ಕೆ ಎಲ್ಲ ಆಫ್ ಆಯ್ತು. ನೋಡೋಣ. ಫಸ್ಟು ನಮ್ಮ ಅಖಿಲ್ ಗೈಡ್ ಅವರು ಪವರ್ ಬ್ಯಾಂಕ್ ಬಿಟ್ಬಿಟ್ಟಿದ್ರು. ನಮ್ಮ ಫೋನಲ್ಲಿ 30% ಬ್ಯಾಟ್ರಿ ಇತ್ತು. ನಿಮ್ಗೆಲ್ಲ ವಿಡಿಯೋ ತೋರ್ಸೋಕ್ಕೆ ನಮಗೆ ಬ್ಯಾಟ್ರಿ ಬೇಕು. ಸೊ ಅದಕ್ಕೆ ಮತ್ತೆ ಕೆಳಗಿಲ್ದ ಪವರ್ ಬ್ಯಾಂಕ್ ತೊಗೊಂಬಂದಿದ್ದೀವಿ. ಮೇಲ್ ಬಂದರೆ ಇನ್ನೂ ಇಬ್ಬರು ಹುಡುಗರು ನಮ್ಮ ವಾಟರ್ ಬಾಟ್ಲ್ ತೊಗೊಂಡಿಲ್ಲ, ಕಾರಲ್ಲೇ ಇದೆ. ಇವಾಗ ನೀರಿಲ್ಲದೆ ಬರೀ ಒಂದು ಅರ್ಧ ನೀರು ಇಟ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಗುರು ನಿಜವಾಗ್ಲೂ ಟಾಪ್ಗೆ ಹೋಗ್ಬೋದಾ ಇವತ್ತು? ಹೋಗ್ತೀವಿ ಬಾ ಗುರು. ಬಂದಿರೋದೇ ಓಕೆ. ಇದಿನ್ನೂ 10% ಬಂದಿದ್ದೀವಿ ಅಷ್ಟೇ. ನೋಡಿ ಎಷ್ಟು ಇನ್ಕ್ಲೈನ್ ಬಂದ್ಬಿಟ್ಟಿದ್ದೀವಿ. ನಂದಿ ಥರನೇ ಐತಲ್ಲ ಅದ್ರ ಕಲ್ಲಿದು. ಮೆಟ್ಲು ಹತ್ಕೊಂಡು ಹೋಗೋ ಜಾಗ ಮುಕ್ತಾಯ ನೋಡಿ. ನ್ಯಾಚುರಲ್ ಕಲ್ಯಾಣಿ. ನೋಡಿ ನಮ್ಮ ಶಿವ ಅಂತ ಒಳ್ಳೆ ವ್ಯೂ ಸ್ಪಾಟಲ್ಲಿ ಇದ್ದಾರೆ ಬಾಸ್. ಅಲ್ಲ ಅಲ್ಲ ಕೈಲಾಸದಲ್ಲಿರೋ ಥರನೇ ಇದೆ. ಏನು ಗೊತ್ತಾ, ಇದನ್ನೇ ಇಟ್ಕೊಂಡು ಹತ್ಬೇಕು. ಸ್ಲಿಪ್ಪರ್ ನೋಡಿ, ಇಲ್ಲಾಂದ್ರೆ ಬಿಚ್ಕೊಂಬಿಡಿ ಆಗುತ್ತಲ್ಲ. ಹಂಗೆ ಹತ್ಬೇಕು ಬ್ರೋ ಅಷ್ಟೇ. MES ಅಂತ ಇದೆಯಲ್ಲ ಅಲ್ಲಿ ತನಕ ಹಿಂಗೆ ಸ್ಟ್ರೈಟಾಗಿ ಹೋಗ್ಬಿಡಿ. ಸೊ ಟೆಂಪಲ್ ಇಲ್ಲ ಆದಮೇಲೆ ನಾವು ಟಾಪ್ ವ್ಯೂಗೆ ಹೋಗ್ಬೇಕು ಅಂದರೆ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಹತ್ತು ಗುರು, ಹಂಗೆ ಗುರು, ಸೇಮ್ ಪೊಸಿಷನ್. ಹತ್ತು ಗುರು, ಕೆರಡೆ ಇದ್ದೀನಿ, ಹತ್ತು ಆರಾಮಾಗಿ. ಸೂಪರ್. ಅದೇ ರಾಕ್ ಕ್ಲೈಂಬಿಂಗು. ಹಂಗೆ ಲವ್ಲಿ ಸೂಪರ್. ಹಿಂದೆ ನೋಡ್ಬೇಡ ಅಷ್ಟೇ, ಗ್ರಿಪ್ಪಿ. ಹಂಗೆ ತಲೆ ಕೆಡಿಸ್ಕೋಬೇಡ, ರಿಲ್ಯಾಕ್ಸ್, ಏನಾಗಲ್ಲ. ಹಿಂದೆ ಆಕಾಶ ಇದ್ದಾನೆ, ಹತ್ತಿದ್ಯಾ. ನೀನು ಮಂಡಿಗೆ ಹೋಗ್ಬೇಡ, ಕಾಲು ಕೊಡು. ಹಂಗೆ ಅಷ್ಟೇ. ಹಿಂಗೆ ಲವ್ಲಿಯಾ, ಅಡ್ವೆಂಚರಾ ಅಷ್ಟೇ, ಸಿಂಪಲ್. ತಾಳು ಸುಧಾರಿಸ್ಕೋತಾರ ಸ್ವಲ್ಪ ಉಸಿರಾಡ್ಲಿ. ಉಸಿರು ಬಿಡು ಗುರು.
ನಾನಿಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನನಗೆ ಪಕ್ಕ ಪಕ್ಕ ಅಂತ ಐತೆ ಹತ್ಬೇಕಾದ್ರೆ. ಮೋಟಿವೇಟ್ ಮಾಡ್ತಾ ಇದ್ದೀನಿ ಬಾಯ್ಸ್ಗೆ, ಹತ್ತಿ 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 ಅಂತ. ಹತ್ತು ಚಿನ್ನ. ಆಕಾಶ್ ಈ ಕಡೆಯಿಂದ ಹತ್ತು. ನಾವು ಬೆಂಗಳೂರಿಂದ ಬಂದಿದ್ದೀವಿ ಹುಡಿಕೊಂಡು. ಆದ್ರೂ ಪರವಾಗಿಲ್ಲ, ನೀವು ಒಬ್ಬರೇ ಬಂದಿದ್ದೀರಲ್ಲ, ಸೂಪರ್. ಎದ್ದು ಫೋನ್ ಎತ್ತಿಲ್ವಾ? ಹಂಗೆ ಬಿಡಿ. ನಮ್ಮ ಆಕಾಶಕ್ಕೆ ಈಗ ಇಲ್ಲಿಂದ ಬಂದ್ಮೇಲೆ ಫುಲ್ ಧೈರ್ಯ ಬಂದ್ಬಿಟ್ಟು ಹತ್ತುತ್ತಾ ಇದ್ದಾರೆ. ಮಸ್ತಿದೆ ಅಲ್ಲ? ಲವ್ಲಿ. ಆದರೂ ಸೂಪರ್ ಸರ್. ನೀವು ಚಪ್ಪಲಿ ಹಾಕೊಂಬಂದಿದ್ದೀರಾ? ನಾವು ಧೈರ್ಯ ನಿಮಗೆ. ಈಗ ನಾವು ಬಂದಿರಲಿಲ್ಲ ಅಂದರೆ ನೀವು, ಹೌದಾ? ಹ್ಞೂ, ಅದೇ ಅದೊಂದು ಹತ್ತದೇ ಕಷ್ಟ. ಆ ಕಡೆ ಎಲ್ಲ ಕಷ್ಟ. ಮಸ್ತಿದ್ಯಾ? ಒಂಥರ ಭಯ ಎಲ್ಲ ಹೋಗುತ್ತಲ್ಲ. ಹತ್ಬೇಕು. ಉಗೇ ಮತ್ ಮಲೆಯ ಉಗೇ ಹೋಗ್ತೀನಿ. ಇಳಿಬೇಕಾರೆ ಏನಿಲ್ಲ ಗುರು, ಕೆಳಗಡೆ ಕಾಲ್ ಕೊಟ್ಕೊಂಡು ಹಿಡಿಯೋದು. ಆ ಕಡೆ ಫುಲ್ ಲೆಫ್ಟ್ ಹೋಗು. ಹಿಂಗಿದೆ ಇಂಕ್ಲೈನ್. ಒಂದು ಎಷ್ಟು ಡಿಗ್ರಿ ಇದೆ ಗುರು ಇಂಕ್ಲೈನು? ಒಂದು 80 ಡಿಗ್ರಿ ಇಲ್ವಾ? 70 ಇದೆ. ಫುಲ್ ಲೆಫ್ಟ್ ಕಾರ್ನರ್ ಹಿಡ್ಕೋ. ನಾವಿದನ್ನ ಚಿರತೆದು ಅಂತ, ಆಕಾಶ್ ಬಂದ್ಬಿಟ್ಟು ಮಂಕಿದು ಅಂತ ಹೇಳ್ತಾ ಇದ್ದಾನೆ. ಬಟ್ ನಾವು ಪೀಕಿಗೆ ಬಂದ್ಮೇಲೆ ಇನ್ನೂ ಮೇಲೆ ಹೋಗೋದ ಅಂತ ನಮ್ಮ ಶೇಷ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದೀವಿ ಮೇಲೆ ಹೋಗೋದ. ಬಟ್ ಇದೇ ವ್ಯೂ ನೋಡಿ ಎಷ್ಟಿದೆ, ಆಕಾಶಕ್ಕೆ ಹತ್ರವಾಗಿದೆ. ನಾವು ಆಕಾಶಕ್ಕೆ ಹತ್ರವಾಗಿದ್ದಾರೆ. ಸರ್ ನಿಮ್ಮ ಹೆಸರು? ಹಾಂ, ನಮ್ಗೆ ಇಲ್ಲಿ ಬಂದು ಹೊಸ ಫ್ರೆಂಡ್ ಆಗಿದ್ದಾರೆ ಶಶಾಂಕ್. ಸರ್ ನಂದೊಂದು ಅಖಿಲ್ ಗೌಡ ಅಂತ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಒಂದು ಸಬ್ಸ್ಕ್ರೈಬರ್ ಬಂದರು. ಅಪ್ಪ ಸೂಪರ್, 100% ಪೀಕಿಗೆ ಬಂದ್ವಿ. ಇಲ್ಲೇ ನಮ್ಮ ಕರ್ನಾಟಕ ಬಾವುಟ ಹಿಂಗಿದೆ. ಸೂಪರ್. ನಮ್ಮ ಶೇಷ ಬೇಗ ಬಂದು ಬಿಸ್ಕೆಟ್ ತಿನ್ನೋದಂತ 2 ಬ್ಯಾಗ್ ಇಟ್ಕೊಂಡು ಚೆನ್ನಾಗಿ ಒಳ್ಳೆ ಪೊಸಿಷನ್ ಮಲಗಿದ್ದಾರೆ. ಇನ್ನೂ ಒಂಚೂರು ಬೇಗ ಬಂದಿದ್ರೆ ಇದೆಲ್ಲ ಏನು ಓಪನ್ ವ್ಯೂ ಕಾಣಿಸ್ತಾ ಇರಲಿಲ್ಲ, ಫುಲ್ ಕ್ಲೋಸಲ್ಲಿರೋದು. ಇವಾಗ ಪೀಕಿಂದ ಹೊರಡಕ್ಕೆ ಶುರು ಮಾಡ್ತಾ ಇದ್ದೀವಿ. ಬಟ್ ಸೂಪರ್ ಆಗಿತ್ತು. ಆಲ್ಮೋಸ್ಟ್ ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿಲ್ಲ, 1 ಅವರ್ ಅನ್ಸುತ್ತಲ್ಲ. 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಬೇರೆ ಎಲ್ಡರ್ ಅಂಕಲ್ಸ್ ಎಲ್ಲ ಬಂದು ಇನ್ನೂ ಫನ್ ಮಾಡಿದ್ರು. ಮಜಾ ಇತ್ತು ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡು. ಇವಾಗ ಬಿಸಿಲಾಗುತ್ತೆ ಅಂದ್ಕೊಂಡು ಹೊರಡಕ್ಕೆ ಶುರು ಮಾಡ್ತಿದ್ವಿ. ಈಗ ಇನ್ನೊಂದು ಏನು ಚಾಲೆಂಜಿಂಗ್ ಫ್ಯಾಕ್ಟರ್ ಅಂತ ಅಂದರೆ ಇಳಿಯೋದೇ ಮಜಾ. ಯಾಕಂದರೆ ಸ್ಟೀಪ್ ಇದೆಯಲ್ಲ, ಅದೊಂದು ಸ್ವಲ್ಪ ಹಿಂದೆ ಎಲ್ಲ ಉಜ್ಜುತ್ತೆ. ಅದನ್ನ ನೋಡ್ಕೊಂಡು ಇಳಿಬೇಕು. ನೋಡುವ. ಈಗ ಮಕ್ಕರ್ ಸೀನ್ ಏನು ಅಂದರೆ ನಾವು ವಾಪಸ್ ಇಳಿಯೋ ದಾರಿನೇ ಮರ್ತೋಗಿದ್ದೀವಿ. ಏನಂತೀರಾ? ಹುಡುಕ್ತಾಯಿದ್ದೀವಿ. ನಮ್ಮ ಬೊಟ್ಟು ಫಸ್ಟ್ ಹೋಗಿ ನನ್ನ ದಾರಿ ತಪ್ಪಿದೆ. ಹಿಂಗಲ್ಲ ಬಾಚಿನ, ನಾನು ಇದೀನಿ ನೋಡಿದೆ ಅಂದೆ ನೀನು.
ಆ್ಯಕ್ಚುಲಿ ಹಿಂಗೆ ಆ ಬಂಡೆ ಕ್ರಾಸಿಂದ ಬಂದಿದ್ದು ಆ ಕಡೆಯಿಂದ ಅಲ್ಲಿ ಹೋಗ್ರು. ನಾವು ಹುಡುಕ್ತಾ ಇದೀವಿ. ನಮಗೂ ಗೊತ್ತಾಯ್ತಾ ಇಲ್ಲ. ಹಿಂಗೆ ಹತ್ಬೋದು ಅಂದ್ರೆ ಹಂಗೆ ಬಂದ್ವಿ ಅಲ್ಲ ಸರ್. ಹಿಂಗೆ ಬನ್ನಿ ಆ ಕಡೆ. ರೂಟ್ ಹುಡ್ಕೊಂಡು ಈಗ ಆಲ್ಮೋಸ್ಟ್ ಒಂದು 60% ಬಂದ್ಬಿಟ್ಟಿದ್ದೀವಿ. ಇನ್ನೊಂದು ಚೂರು ಹೋದರೆ ದೇವಸ್ಥಾನದ್ದು ಇನ್ಕ್ಲೈನ್ ಸಿಗುತ್ತೆ, ಅದು ಇಳಿದ್ರೆ ಆಮೇಲೆ ಮೆಟ್ಲು. ಸೊ ಇಲ್ಲಿ ತನಕ ಬಂದ್ವಿ. ಇದೇ ಬಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಎಷ್ಟೊಂದು ಜನ ಇಲ್ಲಿಗೆ ಬಂದಮೇಲೆ ಹೆಂಗತ್ತದು ಅಂತ ಭಯ ಪಡ್ಕೋತೀರ. ಇನ್ಕ್ಲೈನ್ ಇದೆ, ಬಟ್ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಆ ಕಡೆ ಲೆಫ್ಟ್ ಸೈಡಿಂದ ಇದನ್ನೇ ಹಿಡ್ಕೊಂಡು ಅಷ್ಟು ದೂರ ಹೋಗ್ಬಿಟ್ರೆ ಸಖತ್ತಾಗಿರುತ್ತೆ. ಏನು ಅದ ಹೇಳಿದ್ ನೀನು, ಇದು ಸಮಾಧಿ ಥರ ಅದು ಕಲ್ಯಾಣಿ ಕಟ್ಸಿರೋದು, ಕೌರ ಬ್ರದರ್ ಮಾಡಿಸಿರೋದು. ಅದು ಈ ಪೀಕಲ್ಲಿ ಕೂತಿರಿದ್ವಿ, ಅದಕ್ಕೆ ಬಿದ್ರೆ ಇಲ್ಲೇ ಸೀಟ್ ಮೇಲೆ ಬಿದ್ದು ನೀರಿಗೆ ಬೀಳಿ ಅಂತ ಏನಾರು ಬಿಟ್ಬಿಟ್ಟವ್ರ. ಗಣೇಶ ಹೌದು. ಇಲ್ಲಿ ನಾರಾಯಣ್ ರಾವ್, ಸೂರ್ಯವಂಶ, ಗೌರಿಬಾಯಿ, ಮಾಜಿ ಸೈನಿಕರು, ಮರಣ 24/4/1971, ಜಗದಾಪುರ. ಅಂದರೆ ಮಾಜಿ ಸೈನಿಕರು 1971ರಲ್ಲಿ ಇದನ್ನು ಕಟ್ಸ್ಬಿಟ್ಟವ್ರೆ. ಹಾಂ ಸಾರಿ, 1990ರಲ್ಲಿ ಕಟ್ಸವ್ರೆ. ಅವ್ರು ಕೊಡುಗೆ ಹಾಕಿ 1971ರಲ್ಲಿ. ಜೈ ಗಣೇಶ. ಮರಣ ಡೇಟ್ಗೆ ಅವ್ರು ಕೊಡುಗೆಯಾಗಿ ಕಟ್ಸಿರೋದು 1971ರಲ್ಲಿ. ಕೊಡುಗೆ ಅಂತ ಬರ್ದವ್ರಲ್ಲ ಇಲ್ಲಿ. ಇವರೆಲ್ಲ ಸ್ಯಾನ್ಸ್ಕ್ರಿಟ್ ತೊಗೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಅವ್ರಿಗೆ ಗೊತ್ತಾಗಲ್ಲ. ಏನಮ್ಮ ಸಂಗೀತ KS ಗೌಡ, ನಿಂಗೆಲ್ಲೂ ಬೇರೆ ಹೆಸರು ಬರೆಯೋಕ್ಕೆ ಜಾಗ ಸಿಕ್ಕಿಲ್ವಾ? ನೀವು ಅಪ್ಪನ ಮನೆ ಆಸ್ತಿ ಅನ್ಕೊಂಡ್ ಬರ್ಕೊಂಬಿಟ್ಟಿದ್ಯಾ? ಅದೇನು ಅಡುಗೆ ಮಾಡ್ಕೊಳಕ್ಕೆ ಅನ್ಸುತ್ತಲ್ಲ ಗುರು? ಲವ್ಲಿ, ಸೂಪರ್. ಮಳೆ ಜೋರಾಗಿ ಬೀಳ್ತಿದ್ರೆ ಅದ್ರ ಕೆಳಗಡೆ ಕೂತ್ಕೊಂಡ್ರೆ ಸಖತ್ತಾಗಿರುತ್ತೆ. ಸೊ ಇಲ್ಲಿಗೆ ನಮ್ಮ ಭಾನುವಾರದ ಒಂದು ಸ್ಮಾಲ್ ಸನ್ರೈಸ್ ಟ್ರೆಕ್ಕಿಂಗ್. ಸನ್ರೈಸ್ ಆಗ್ಬಿಟ್ಟಿತ್ತು. ಸ್ಮಾಲ್ ಟ್ರೆಕ್ಕಿಂಗ್ ಅಂದರೆ ನೋಡಿ, ಹಿಂದೆ ಬ್ಯಾಕ್ ಡ್ರಾಪ್ ವ್ಯೂ ಎಲ್ಲ ಹೆಂಗಿದೆ. ಆ ತುದಿಲಿ ಹೋಗಿ ಕೂತಿದ್ವಿ, ಸಾಕಾಗಿತ್ತು. ಅದನ್ನು ಮುಗಿಸ್ಕೊಂಡು ಈಗ ಇಳಿದು ಬ್ಯಾಕ್ ಟು ಹೋಮ್ ಹೊರಡ್ತಾ ಇದ್ದೀವಿ. ಸೊ ಹೆಂಗಿತ್ತು ಮಿಸ್ಟರ್ ಆಕಾಶ್ ಎಕ್ಸ್ಪೀರಿಯೆನ್ಸು? ಆ್ಯಕ್ಚುಲಿ ತುಂಬ ಸಕ್ಕತ್ತಾಗಿತ್ತು. ಲಾಸ್ಟ್ ಟೈಮ್ ಟ್ರಕ್ಕಿಂತ ಈ ಒಂದು ಬೆಟ್ಟ ತುಂಬ ಚೆನ್ನಾಗಿದೆ. ಒಳ್ಳೆ ಚಾಲೆಂಜಿಂಗು. ಇಳಿಯೋವಾಗ ತುಂಬ ಚಾಲೆಂಜಿಂಗು, ಹತ್ತೋವಾಗ ಹತ್ಬಿಡ್ಬೋದು. ಇಳಿಯೋವಾಗ ತುಂಬ ಸ್ಟೀಪ್ ಇದೆ, ಜಾರತ್ತೆ. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಟಾಪ್ ನಾಚ್, ಕ್ಲಾಸ್ ಆಗಿದೆ. ಬಾಯ್ ಬ್ರೋ, ಸಿಗುವ. ಇತ್ತು ಎಕ್ಸ್ಪೀರಿಯನ್ಸ್ ಶೇಷ. ನಾನು ಇದ್ದಿದ್ದಕ್ಕೆ ನೀವು ಕರ್ನಾಟಕ ಫ್ಲಾಗ್ ನೋಡಿದ್ರಿ, ಇಲ್ಲ ಅಂದಿದ್ರೆ ಅದು ಯಾವ್ದೋ ಇದನ್ನ ನೋಡ್ಬಿಟ್ಟು ಚಿರತೆ ಐತೆ ಅದೈತೆ ಇದೈತೆ. ಹೌದು, ನಾವು ಆ್ಯಕ್ಚುಲಿ ಈ ಕಡೆ ಈ ಪಾಯಿಂಟಲ್ಲಿ ಕೂತಿದ್ವಿ. ನಮ್ಮ ಮಿಸ್ಟರ್ ಶೇಷನಾಗವ್ರು ಇಲ್ಲ ಅಲ್ಲಿಗೆ ಹೋಗೋದ ಅಂದ್ಬಿಟ್ಟು ಅಲ್ಲಿ ಕರ್ನಾಟಕ ಫ್ಲಾಗ್ ಕಾಣಿಸ್ತಿದೆಯಲ್ಲ, ಅಲ್ಲಿ ತನಕ ಕರ್ಕೊಂಡೋಗಿ ಕುಣಿಸಿದ್ರು. ಬಟ್ ಸೂಪರ್ ಆಗಿತ್ತು ವ್ಯೂ. ಸ್ವಲ್ಪ ರಿಸ್ಕ್ ಫ್ಯಾಕ್ಟರಲ್ಲಿತ್ತು, ಅಲ್ಟಿಮೇಟಾಗಿ ಎಂಜಾಯ್ ಮಾಡಿದ್ವಿ. ಮಿಸ್ಟರ್ ಹೇಮಂತ್ ಇವ್ರಾಗಲೇ ಬೇಗ ಹೋಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ, ಅದಕ್ಕೆ ಸ್ಟೇರಿಂಗ್ ಹಿಡ್ಕೊ. ಹೆಂಗಿತ್ತು ಗುರು? ನೋಡಿ ಬೇಗ ಹೋಗ್ಬೇಕು ಅಂತ. ಸೊ ಇಲ್ಲಿಗೆ ನಮ್ಮ ಈ ವಿಲಾಗ್ ಎಂಡ್ ಆಗುತ್ತೆ. ಯಾರ್ಯಾರಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.